ಸರ್. ಸೊ ಇವತ್ತು ಮೇನ್ ಫೋಕಸ್ಸು ಆ ಕಾಂಪಿಟೆನ್ಸಿ ಅಂತ ಏನು ಅನ್ಕೋತಾ ಇದ್ವಿ ಆಲ್ಜಿಬ್ರಾದ್ದು ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡೋದು. ಓಕೆ, ಅದರಲ್ಲಿ ಡಿವಿಷನ್ನು ಸ್ವಲ್ಪ ಸಿಂಪಲ್ಲಾಗಿ ಹೇಳ್ಕೊಟ್ಟಿರ್ತೀನಿ. ಅಂದರೆ ಸಿಂಪಲ್ ಪ್ರಾಬ್ಲಮ್ಸು, ಟರ್ಮ್ಸು, ಕೆಲವು ಸಿಂಪಲ್ ಎಕ್ಸ್ಪ್ರೆಷನ್ಸ್ ಕೊಟ್ಟರೆ ನಾವು ಅಲ್ಲಿ ಲಾಂಗ್ ಡಿವಿಷನ್ ಹೆಂಗೆ ಮಾಡಿದ್ದು ಅದೇ ಲಾಂಗ್ ಡಿವಿಷನ್ ಥರ ಸಿಂಪಲ್ ಪ್ರಾಬ್ಲಮ್ಸ್ ಮಾಡೋದನ್ನು ಒಂದೊಂದು ಲೆಕ್ಕ ತೋರಿಸ್ತೀನಿ, ನೀವು ಒಂದೊಂದು ಲೆಕ್ಕ ಮಾಡಿ. ಪ್ರಾಕ್ಟೀಸ್ ಪ್ರಾಬ್ಲಮ್ಸ್ ಕೊಟ್ಟಿದ್ದನ್ನು ಟ್ರೈ ಮಾಡಿ. ಹಾಗೇನೇ ಬ್ರ್ಯಾಕೆಟ್ಸ್ನ ಬಾಡ್ಮಾಸ್ ರೂಲ್ ಯೂಸ್ ಮಾಡಿ ಹೆಂಗೆ ಬ್ರ್ಯಾಕೆಟ್ಸ್ ಹಾಕಿದ್ದಾಗ ಹ್ಯಾಂಡಲ್ ಮಾಡೋದು ಅಂತ ಮಾಡ್ಕೊಳ್ತೀನಿ. ಏನಂತ ಅಲ್ಲಿ ನಂಬರಲ್ಲಿ ಏನು ಅದು ಮಾಡ್ಕೊಂಡಿದ್ವಿ, ವೆನ್ ಐ ಆ್ಯಡ್ ಟು ನಂಬರ್ಸ್ ಸಿಂಪಲ್ ಫ್ರ್ಯಾಕ್ಷನ್ಸು ವಿಲ್ ಬಿ ರೆಪ್ರೆಸೆಂಟ್ ಡಿನಾಮಿನೇಟರ್ಗೆ ಬಂದುಬಿಟ್ರೆ ಫ್ರ್ಯಾಕ್ಷನ್ ಆಗುತ್ತೆ, ಆಲ್ಜಿಬ್ರಾಯಿಕ್ ಫ್ರ್ಯಾಕ್ಷನ್ ಆಗುತ್ತೆ. ಅವುಗಳದ್ದೊಂದು ಸಿಂಪಲ್ ಪ್ರಾಬ್ಲಮ್ ಆ ಥರ ಮಾಡೋಣ. ಸೊ ಕ್ವಿಕ್ಕಾಗಿರಬೇಕು. ಓಕೆ, ಬೇಗ ಶುರು ಮಾಡೋಣ. ಸೊ ಇವಾಗ ಫಸ್ಟು ಲೆಟ್ ಅಸ್ ಸ್ಟಾರ್ಟ್ ಡಿವಿಷನ್. ಓಕೆ, ಡಿವಿಷನ್ ಆಫ್ ಇದು ನೆಕ್ಸ್ಟ್ ಇಯರಲ್ಲಿ ಇದೇ ಚಾಪ್ಟ್ರಿಂದ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ದೊಡ್ಡದು ಹೇಳ್ಕೊಡೋದಕ್ಕೆ LCM FCF ಅವಾಗ ಜಾಸ್ತಿ. ಡಿವಿಷನ್ ಆಫ್ ಆಲ್ಜಿಬ್ರಾಯಿಕ್ ಟರ್ಮ್ಸ್ ಆ್ಯಂಡ್ ಸಿಂಪಲ್ ಎಕ್ಸ್ಪ್ರೆಷನ್ಸು. ಇದರಲ್ಲೂ ವಿ ವಿಲ್ ಯೂಸ್ ದಿ ಇಂಡೆಕ್ಸ್ ಲಾ ಅಗೈನ್. ಇಲ್ಲಿ ಇಂಡೆಕ್ಸ್ ಲಾ ಯಾವುದು ಉಪಯೋಗಿಸ್ತೀವಪ್ಪ ಅಂದರೆ a⁻m ಡಿವೈಡೆಡ್ ಬೈ a⁻n = a⁻m - n ಅನ್ನೋದನ್ನು ಉಪಯೋಗಿಸ್ತೀವಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಡಿವೈಡ್ 3 8x² y³ z⁴ by 4xy⁴ z³ ಅಂತ ಇರುತ್ತೆ ಅಂತ ತಿಳ್ಕೊಂಡು. ಓಕೆ, ಸೊ ಇದು ಟರ್ಮು 3 ವೇರಿಯಬಲ್ ಇದ್ದರೆ 3 ಡೈಮೆನ್ಷನ್ ಟೈಮ್. ಸೊ ನಾವು ದಿಸ್ ಈಸ್ ಹೌ ವಿ ಕನ್ಸಿಡರ್ ವಾಟ್ ಈಸ್ ನೋನ್ ಆಸ್ an algebraic term. ಇದಕ್ಕೇನಂತ ಕರೀತೀವಿ? ಸೊ ಒಂದು ಆಲ್ಜಿಬ್ರಾಯಿಕ್ ಟರ್ಮ್ ಅಂತ ಬಂದರೆ ಏನೇನಿರುತ್ತಪ್ಪ ಅಂದರೆ ಇದ್ರ ಹಿಂದೆ ಸೈನ್ ಇರುತ್ತೆ. ಇದು ಪ್ಲಸ್, ಏನು ಸೈನ್ ಹಾಕ್ತಾ ಅಂದರೆ ಪ್ಲಸ್ ಅಂತ. ಇದು ನ್ಯೂಮರಿಕಲ್ ಅಂದರೆ ಎಷ್ಟಿದೆ ಅದು, ಹೌ ಮೆನಿ ಸಚ್ ವೇರಿಯಬಲ್ಸ್ ಆರ್ ದೇರ್ ಅಂತ ಹೇಳ್ತಾರ ಈ ನಂಬರು. ಇದನ್ನ ನ್ಯೂಮರಿಕಲ್ ಕೋಎಫಿಷಿಯಂಟ್ ಅಂತೀವಿ. ಏನಂತೀವಿ ಇದಕ್ಕೆ? ಹೌ ಮೆನಿ ಆಫ್ ದಿ ವೇರಿಯಬಲ್ ಅದು ಬೇಕು ನಮಗೆ. ಬರೀ ವೇರಿಯಬಲ್ ಬರೋದಾಗಲ್ಲ. ಯಾಕೆಂದ್ರೆ ಈ 2 × 2 = 4 ಅಂದರೆ 4 ಅಲ್ಲಿ ಒಂದು ಫ್ಯಾಕ್ಟರ್ 2 ಇದೆ. there are 2 2s ಅನ್ನೋ ಮೈಂಡಿಗೆ ಬಂದ್ಬಿಟ್ಟು ಇದು ವೇರಿಯಬಲ್ ಅಲ್ಲಿ ನಾನು ಬರೋಲ್ಲ. ಅದಕ್ಕೆ ಏನು ಮಾಡ್ತೀವಿ ನಾವು ಯಾವಾಗಲೂ ವಿ ವಿಲ್ ಅಟ್ಯಾಚ್ ವಿತ್ ಎ ನ್ಯೂಮರಿಕಲ್ ಕೋಎಫಿಷಿಯಂಟ್. ಆದ್ದರಿಂದ ಬರೀ a ಅಂತ ಬರೆದ್ರೆ ಎಷ್ಟು a ಅಂತ ಅದು 1a. ಆ 1 ಬರಿತಾ ಕೂತ್ಕೊಳ್ಳೋಣ ನಾವು. ಒಂದ್ಸತಿ ಬರೆದ್ಬಿಟ್ರೆ 1 ಪ್ಲಸ್ ಇದೆ, ಅದು ಮಲ್ಟಿಪ್ಲೈಡ್ ಬೈ ಮೈನಸ್. ಓಕೆ, ಆಲ್ ದೋಸ್ ಥಿಂಗ್ಸ್ ಯು ಶುಡ್ ಬಿ ಮೈಂಡ್. ಇದಷ್ಟಕ್ಕೆ ಸುಮ್ಮನೆ ಇರೋದಿಲ್ಲ. ನಾವು ಈ a ಇದೆಯಲ್ಲ ಇದನ್ನ ಇಂಟು a ಅಂತ ಮಾಡಿದ್ರೆ ನೋಡಿ ಏನಾಗುತ್ತೆ. ಇಲ್ಲಿ 2 × 2 ಅಂತಂದ್ರೆ ಏನಾಗುತ್ತೆ 4 ಅಂತ ಬರೆಯಬಹುದು. ಇದನ್ನ ನಾನು ಇಂಡೆಕ್ಸ್ ಉಪಯೋಗಿಸಿ ಏನು ಬರೆಯಬಹುದು? ಹಾಗೇನೇ a × a ಅಂತ ಬರೆದ್ರೆ ಅಂತ ಬರೀಬಹುದು. ಅಂದ್ರೆ I can raise the power of a variable as any number. That means when I raise the power, what does it mean? It is repeated multiplication by the same variable. So the number of times it is multiplied is shown by, it is known as index. ಏನಂತಿದಕ್ಕೆ? index. ಇನ್ನೊಂದು ಪದ ಏನು ಉಪಯೋಗಿಸ್ತೀವಪ್ಪ ಅಂದ್ರೆ ಆಲ್ಜಿಬ್ರಾದಲ್ಲಿ ಡೈಮೆನ್ಷನ್ ಅಂತೀವಿ. ಏನಂತಿದಕ್ಕೆ? ಸೊ a is raised to the second power ಅಂತಂದ್ರೆ this is a term of second dimension ಅಂತ. a is raised to the power 2 ಅಂತಂದ್ರೆ ಏನಂತ? a² ಅಂತ ಅದನ್ನ ಕರಿತೀವಿ. ಅದಕ್ಕೊಂದು ಅರ್ಥ ಏನು ಮಾಡ್ಕೋಬೇಕು? ಇಟ್ ಈಸ್ ಎ ವೇರಿಯಬಲ್ ಆಫ್
ಸೆಕೆಂಡ್ ಡಿಗ್ರಿ ಅಥವಾ ವೇರಿಯಬಲ್ ಬೇಸ್ ಇದೆಯೋ ಅವ್ರನ್ನ ಸಪ್ರೇಟಾಗಿ ಗ್ರೂಪ್ ಮಾಡಿ ಬರ್ಕೊಳ್ಳೋದು. ಎಕ್ಸ್ ಸ್ಕ್ವೇರ್ಡ್ ಬೈ ಎಕ್ಸ್, ಹಾಗೆ ವೈ ಕ್ಯೂಬ್ಡ್ ಬೈ ಟು ದಿ ಪವರ್ ಆಫ್ 4, ಹಾಗೆ ಝೆಡ್ ಕ್ಯೂಬ್ ಝೆಡ್ ಟು ದಿ ಪವರ್ ಆಫ್ ಎಕ್ಸ್ಪೋನೆಂಟ್ ಅಂತ. ಏನಂತಿದಕ್ಕೆ ಕನ್ನಡ ಮೀಡಿಯಂನವರು ಈ ಪದಗಳನ್ನ ದಯವಿಟ್ಟು ಕಲಿತ್ಕೊತಾ ಹೋಗಿ. ಗೊತ್ತಾಯ್ತಪ್ಪ? ಏಗಾತ ಎರಡು ಅಂತಂದ್ರೆ ಗೊತ್ತಾಗೋದಿಲ್ಲ. ಅಂದ್ರೆ ನಾನು ಅದನ್ನ ಹಾಕೋತಾ ಇಲ್ಲ, ಅದೇ ತರ ಹೇಳ್ತಾ ಹೋಗ್ತಾ ಇನ್ನೇನೋ ಆಗೋಗ್ಬೇಕು. ಅದಕ್ಕೋಸ್ಕರ ನಾವು ಎ ಸ್ಕ್ವೇರ್ಡ್ ಅಂತ ಉಪಯೋಗಿಸೋಣ. ಎ ಸ್ಕ್ವೇರ್ಡ್ ಪ್ಲಸ್ ಎ ಸ್ಕ್ವೇರ್ಡ್ ಕೂಡೋದು ಆ ಥರ ಮೈಂಡಲ್ಲಿ ಇಟ್ಕೊಳ್ಳಿ. ಬಟ್ ಈ ಪದಗಳನ್ನ ಕಲ್ತ್ಕೊತಾ ಬನ್ನಿ. ಇಂಡೆಕ್ಸ್, ಎಕ್ಸ್ಪೋನೆಂಟ್. ಬಿಕಾಸ್ ನೆಕ್ಸ್ಟ್ ಯಾವ ಒಂದು ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅಂತ ಕ್ಯಾಲ್ಕುಲಸ್ ನಲ್ಲಿ ಬಂದಾಗ ಅದಕ್ಕೆ ಕನ್ನಡ ಬರೆಯೋಕ್ಕಾಗಲ್ಲ. ಗೊತ್ತಾಯ್ತನಪ್ಪ? ಸೊ ಎಕ್ಸ್ಪೋನೆಂಟ್ ಅನ್ನೋದು ಮೈಂಡಲ್ಲಿ ಇಲ್ಲಿಂದನೇ ಗೊತ್ತಾಗ್ತಾ ಇದೆ. ಸೊ ಇಂಡೆಕ್ಸ್ ಎಕ್ಸ್ಪೋನೆಂಟ್ ಅಂತ ಬರ್ದಂಗೆ ದಿಸ್ ಈಸ್ ಟರ್ಮ್ ಆಫ್ ಸೆಕೆಂಡ್ ಡಿಗ್ರಿ ಆರ್ ಟರ್ಮ್ ಆಫ್ ಡೈಮೆನ್ಷನ್ 2 ಅಂತ ಅನ್ಲಿಮಿಟೆಡ್ ಜಾಮೆಟ್ರಿ ಬರ್ಬೇಕಾದ್ರೆ ಅವಾಗೆಲ್ಲ ಬರುತ್ತೆ ಈ ಡೈಮೆನ್ಷನ್. ಹಾಗೆಯೇ ಝೆಡ್ ಕ್ಯೂಬ್ ಹೊಡೆದು ಹಾಕಿದ್ರೆ 8ರಲ್ಲಿ ಎಷ್ಟು ಕಳಿಬೇಕು? ಗೊತ್ತಾಯ್ತಾ? ಸೊ ನಾವು ಯು ಗೆಟ್ ದಿ ಫೈನಲ್ ಆನ್ಸರ್. ದೇರ್ಫೋರ್ ದಿಸ್ ಈಸ್ ಈಕ್ವಲ್ ಟು ನ್ಯೂಮರಿಕಲ್ ಕೋಎಫಿಷಿಯಂಟ್ ಎಷ್ಟು ಬಂತು? 2. ಆರ್ ಬಿಲ್ಡಿಂಗ್ ನಾಲೆಡ್ಜ್ ಆನ್ ವಾಟ್ ಕಾನ್ಸ್ಟಿಟ್ಯೂಟ್ಸ್ ಅನ್ ಆಲ್ಜಿಬ್ರೈಕ್ ಟರ್ಮ್. ವಾಟ್ ಕಾನ್ಸ್ಟಿಟ್ಯೂಟ್ಸ್ ಅನ್ ಆಲ್ಜಿಬ್ರೈಕ್ ಟರ್ಮ್. ಈಗ ನೋಡಿ, ನೀವು ಸ್ವಲ್ಪ ದೊಡ್ಡ ಬರೀತೀವಿ. -3/4 x squared y a cube ಅಂತ ಬಂತು. ಇದೊಂದು ಬಂದ್ರೆ ಈಗ ಏನಾಗುತ್ತೆ? ಏನಾಗಿಲ್ಲ. ದಿಸ್ ಇಸ್ ಆಲ್ಸೋ ಎ ಟರ್ಮ್. ಯಾಕೆ ಟರ್ಮ್ ಅಂತಂದ್ರೆ ಇಲ್ಲಿ ಹೌ ಮೆನಿ ವೇರಿಯೇಬಲ್ಸ್ ಅಂದ್ರೆ 3 ವೇರಿಯೇಬಲ್ಸ್. x ಇದೆ, y ಇದೆ, a. So that means a term can have a sign, a numerical coefficient which can be any type. ಆಗುತ್ತೆ a to the power of 0 minus m. a to the power of 0 minus m. decimal ಏನು ಬೇಕಾದ್ರೆ ಆಗ್ಬೋದು. So 3/4 ಅಷ್ಟು ಇದಿದೆ ಅಂತ ಹೇಳ್ತಾರೆ. Now the quantity is a product of 3 variables. It's a product of 3 variables. So ಈ ತರ ಬರೆದಾಗ this represents -1. ಈಗ ಇಂಟು ಅಂತ ಹಾಕಲ್ಲ ನಾವು. ಈ ತಕ್ಷಣ ಜ್ಞಾಪಕ ಬರೋಕ್ಕೋಸ್ಕರ ಇನ್ನೊಂದು 5 ಡಿವೈಡೆಡ್ ಬೈ 5. ಗೊತ್ತಾಯ್ತಾ? ಇಂಟು 3/4 ಅಂತ. ಯಾವಾಗಲೂ ಸೈನ್ ಇದ್ದಾಗ ಸೈನ್ ಇಂಟು 1 ಅಂತ. ಪ್ಲಸ್ ಇದ್ರೆ +1, ಮೈನಸ್ ಇದ್ರೆ -1 ಇಂಟು 3/4 ಅಂತ ಹಾಕೊಂಡು ಮತ್ತೆ ಇಂಟು ಹಾಕೊಂಡು ಇದು ಬರ್ಕೋತೀರಾ? ಪಿಕ್ಕಾಗೆ ಬರ್ಕೊಂಬಿಡಿ, ಬೇಗ ಬರ್ಕೊಳ್ಳಿ. ಮತ್ತೆ ಇಂಟು ಹಾಕೊಂಡು y ಮತ್ತೆ ಇಂಟು ಹಾಕೊಂಡು ಡಿವೈಡ್ 9. ಒಂದು ಲೆಕ್ಕನ ಈ ಲೆಕ್ಕ ಹೇಗೆ ಮಾಡೋದು ಅಂತ ಒಂದ್ಸತಿ ಜನರಲಾಗಿ ತೋರಿಸ್ತೀನಿ. ಅದೇ ಥರ ನೀವು ಮಾಡಬೇಕು. ಓಕೆ? ಸಿ, ಮ್ಯಾಥಮೆಟಿಕ್ಸ್ನಲ್ಲಿ ಎಲ್ಲರೂ ಒಂದು ಚೆನ್ನಾಗಿ ಕೇಳಿಸ್ಕೊಳ್ಳಿ. ಭಾಳ ಇಂಪಾರ್ಟೆಂಟ್ ಏನು ಅಂದರೆ, ನಾವು ಮಾಡಿದ ಕೆಲಸ ನಮಗೆ ಡೌಟ್ ಬಂದು ನಮಗೆ ಕನ್ಫ್ಯೂಷನ್ ಆಗಿ ಎಲ್ಲೆಲ್ಲೋ ಹುಡ್ಕೊಂಡು ಮಾಡಬಾರ್ದು. ಗೊತ್ತಾ? ನಾವು ಮಾಡಿದ ಅಚ್ಚುಕಟ್ಟಾಗಿರ್ಬೇಕು. ನಾವು ವಾಪಸ್ ನೋಡಿದ್ರೆ ಎಲ್ಲಿ ಏನು ಮಾಡಿದ್ದು ಎಲ್ಲ ಕರೆಕ್ಟಾಗಿ ಹುಡ್ಕೊಂಡಿರ್ಬೇಕು. ಸೊ ಅದಕ್ಕೆ ಆರ್ಗನೈಸ್ಡ್ ವೇ ಆಫ್ ಪರ್ಫಾರ್ಮಿಂಗ್ ಮ್ಯಾಥಮೆಟಿಕ್ಸ್. ಸೊ ಇವಾಗ ಇದನ್ನು ಹೆಂಗೆ ಬರ್ಕೋತೀರಾ? ಅಲ್ಲಿ ಫಸ್ಟ್ ಪ್ರಾಬ್ಲಮ್ ಆದ್ದರಿಂದ ನಾನು ಬರಿತೀನಿ, ನೀವು ಬರ್ಕೋಬೇಕು. 9a cube ಅಂದರೆ ಸಣ್ಣ ಸಣ್ಣ ಪಾರ್ಟ್ ಮಾಡ್ಕೋತೀವಿ, ಅವಾಗ ಸಬ್ ಪಾರ್ಟ್ಸು ಇರುತ್ತೆ. ಸೊ ಆ ಥರ ಎಲ್ಲದಕ್ಕೂ ಜಾಗ ಮಾಡಿಕೊಂಡು ಅದನ್ನು ಅಲ್ಲಲ್ಲೇ ಮಾಡಿ ವಾಪಸ್ ಈ ಕಡೆ ತರೋದು. ಯಾಕೆಂತಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾದ್ರೆ ಮತ್ತೆ ತಪ್ಪು ಮಾಡ್ತೀವಿ. ಸೊ ಅದಕ್ಕೆ ಫೋಕಸ್ ಮಾಡೋದು ಬರಬೇಕು. ಸೊ ಆ ಫೋಕಸ್ ಮಾಡೋದು ಕಲಿಯೋದು ಎಲ್ಲ. ಸೊ ಮೈಂಡ್ ಟ್ರೈನಿಂಗು ಮ್ಯಾಥಮೆಟಿಕ್ಸ್ನಲ್ಲಿ ಆಗುತ್ತೆ. ಡಿಸಿಪ್ಲಿನ್ ಕ್ಲಾಸ್ನ ಅಲ್ಲೆಲ್ಲ ಉಪಯೋಗಿಸ್ಕೊಳ್ಳೋದು. ಈಗ ಬಲಗಡೆ ಮ್ಯಾಥಮೆಟಿಕ್ಸಲ್ಲಿ
ಗೊತ್ತಾಯ್ತಾ? ಅಷ್ಟು ಬೆಳೆಸ್ಕೋಬೇಕು. ಸೊ ಅದಕ್ಕೆ ನಾನು ಮಾಡ್ತಾ ಇರ್ಬೇಕಾದ್ರೆ ನೋಡ್ತೀರಲ್ಲ, ಗೀಟ್ ಹಾಕ್ಕೊಳ್ಳೋದು ಎಲ್ಲ ಚೆನ್ನಾಗಿ ಕಾಣಿಸ್ತೀವಿ ನೀವು ನೋಡಿಕೊಂಡು. ಇಲ್ಲಿ ಮೇಲೆ ಮಾಡಿರೋ ಥರನೇ ಮಾಡಿರೋದನ್ನು ಸೊ ನಾವು ಮಾಡಿದ್ದು ನಮಗೂ ಅರ್ಥ ಆಗಬೇಕು, ಆ ಥರ ಮಾಡಿ. ಓಕೆ, ಫಸ್ಟ್ ನಾ ಬರ್ದಿರೋ ಹಂಗೆ ಮೈಂಡಲ್ಲಿ ಬಂದ್ರೂ ಕೂಡ ಫಸ್ಟ್ ನಾ ಬರ್ದಿರೋ ಹಂಗೆ ಬರೀರಿ. ಬಿಕಾಸ್ ಯು ಹ್ಯಾವ್, ಆಮೇಲೆ ಮನಸ್ಸಲ್ಲೇ ಮಾಡೋದು. ಕ್ಯಾನ್ಸಲ್ ಆಗೋದು ಇದೆ, ಅದಕ್ಕೆ ಗೊತ್ತಾಯ್ತಾ? ಒಂದ್ಸತಿ ಓದ್ಬಿಡ್ತೀನಿ. ಫಸ್ಟ್ ಟರ್ಮು x⁴ ಎಲ್ಲ ಕೇಳಿಸ್ಕೊಳ್ಳಿ, ಆಮೇಲೆ ಬರ್ಕೊಳ್ಳಿ. 3ax³ ಮೈನಸ್ bx² ಪ್ಲಸ್ 3cx ಮೈನಸ್ d. ನೆಕ್ಸ್ಟ್ ಟರ್ಮು 4x⁴ ಮೈನಸ್ 6ax⁴ ಪ್ಲಸ್ 5bx² ಮೈನಸ್ 3cx 5bx² ಅದು. ಏನು ಡೌಟು? ಸರಿನಾ? ಏನು ಕಾಣಿಸ್ತಾ ಇದೆ? ಅದು x² ಅದು. 8 ಅಲ್ಲ, ಅದು 2. 5bx². ನಾ 2 ಅಂತ ಹೇಳಿದ್ರೆ ಇದು 2 ಹಾಕೊಂಡ್ಬಿಡುತ್ತೆ. ಗೊತ್ತಾಯ್ತಾ? ಎಷ್ಟಿದ್ರು ಅಷ್ಟೇ. ನೆಕ್ಸ್ಟು ಮೈನಸ್ 3cx ಪ್ಲಸ್ 2d. ಆಮೇಲೆ 5 ಮೈನಸ್ 5x⁴ ಮೈನಸ್ 6ax³. ಇದನ್ನು ಅಷ್ಟೇ, ಕ್ಯೂಬ್ ಇದು 8 ಅಲ್ಲ, ಸಾರಿ ಇದು ಕ್ಯೂಬ್ ಅಂತ ಹಾಕ್ತೀನಿ ನಾನು. ಸಾರಿ, ಸ್ವಲ್ಪ ಇದು 3 ಇದು ಈ ಟರ್ಮು. ಎಷ್ಟಿದು? 3 ax³ 5bx² 3cx 2d 6x⁴ 7ax³ 8bx² cx d minus 10x⁴ ax³ 10bx² minus cx plus d and x⁴ ax³ bx² cx d ಡಿವೈಡೆಡ್ ಬೈ ಸೇಮ್ x ಪ್ಲಸ್ a ಅಂತಂದರೆ ಅದೇ ಆಬ್ಜೆಕ್ಟ್ ಆಯಿತು. ಎಕ್ಸ್ಗೆ 2, ಎಗೆ 1 ಅಂತ ಕೊಟ್ಟರೆ ಏನಾಗುತ್ತೆ? 2 + 1 3. ಕೆಳಗಡೆ ನೋಡಿ ಡಿವೈಡೆಡ್ ಬೈ ಏನಾಗುತ್ತೆ? 2 + 1 3 ಆಗುತ್ತೆ. ಸೊ 3 ಡಿವೈಡೆಡ್ ಬೈ 3 ಅಂದರೆ ಏನಾಯಿತು? ಕ್ಲೀನಾಗಿ ಕರೆಕ್ಟಾಗಿ ಬರ್ಕೊಂಡು ಎಲ್ಲ ಕೋಎಫಿಷಿಯೆಂಟು ಹಾಕಿ ಕರೆಕ್ಟಾಗಿ ಕೊಡ್ಬೇಕೀಗ ಆರ್ ಟರ್ಮು. ನೋಡಿದ್ರ ಲೆಕ್ಕ ಪ್ರಾಕ್ಟೀಸ್ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟು ಎಂತೆಂಥ ಲೆಕ್ಕ ಡಿಸೈನ್ ಮಾಡ್ತಾರೆ ಪಾಪ. ಅವ್ರು ಅಷ್ಟು ಕಷ್ಟಪಟ್ಟು ಕಲ್ತ್ಕೊಳ್ಳಿ ಅಂತೆಲ್ಲ ಲೆಕ್ಕ ಪುಸ್ತಕ 1857ನೇ ಇಸ್ವಿ ಬುಕ್ ಇದು. ಎಷ್ಟನೇ ಇಸ್ವಿ ಹೇಳಿದ್ದು? ಏನಿದೆಯೋ ಟರ್ಮು ಅಥವಾ ಎಕ್ಸ್ಪ್ರೆಷನ್, ಟರ್ಮ್ ಆರ್ ಎಕ್ಸ್ಪ್ರೆಷನ್, ಸರಿನಪ್ಪ. ಆಗಿನ ಕಾಲದಲ್ಲೇ ಇಷ್ಟೆಲ್ಲ ಲೆಕ್ಕ ಮಾಡ್ತಿದ್ರು, ನಾವು ಈಗಿನ ಕಾಲದಲ್ಲೂ ಮಾಡಿದ್ರೆ ನೋಡಿ. ಲೆಕ್ಕ ಬರ್ಕೊಳ್ಳೋಕ್ಕೇನೇ ಒಂದು ಲೆಕ್ಕ, ಅದೇ ಒಂದು ಎಷ್ಟೇ ಬರ್ಕೊಂಡಾಗಿದೆ, ಎಷ್ಟೇ ಬರ್ಕೊಂಡು ಲೆಕ್ಕ ಮಾಡ್ತೀವಿ. ನೆಕ್ಸ್ಟ್ ಲೆಕ್ಕ ಹಾಕಿದಾಗ ನೀವೇನು ಮಾಡಿ ಅಂತಂದರೆ ಬರೀ ಕೋಎಫಿಷಿಯೆಂಟ್ ಇದು ಟರ್ಮ್ಸ್ ಬರ್ಕೊಳ್ಳಿ, ಕೋಎಫಿಷಿಯೆಂಟ್ಸ್ ಅಲ್ಲೇ ನೋಡ್ಕೊಂಡು ಹಾಕ್ಕೊಳ್ಳಿ, ಆ ಥರ ಮಾಡಿ ಫಸ್ಟ್. ಆಮೇಲೆ ನಾನು ಕಳಿಸಿದಾಗ ಲೆಕ್ಕ ಜೊತೆ ಬರೋದು. ಏನಮ್ಮ ಇನ್ನು ಸ್ವಲ್ಪ ಮೇಲೆ ತಳ್ಬೇಕಾ? ಡೌಟ್ ಎಷ್ಟನೇ ಟರ್ಮಲ್ಲಿ ಹೇಳಿ, ಏನು ಡೌಟು? ಬರೆದಾಗ ಏನಾಗುತ್ತೆ? 10x⁴ ax³ 10bx² minus cx plus d. ಓಕೆ, ಯಾಕೋ ಸೊ 3 ಇದು ಸ್ಕ್ವೇರ್ ಆಯಿತು. ಇದು
ಎಕ್ಸ್ ಇಲ್ಲ, y ಟು ದಿ ಪವರ್ -2 ಆಯ್ತಾನಪ್ಪ. ರಿಜಿಡ್ ಕೂತ್ಕೋ, ಸ್ವಲ್ಪ ತಂಗೆ ಸುಧಾರಿಸ್ಕೊತಾ ಇರೋ ಮಾಡಿರೋದನ್ನ ಡಿನಾಮಿನೇಟರ್ ಆಯ್ತು. ಒಂದು ನನಗೆ ಕೂತ್ಕೋಬೇಡ, ಯಾವಾಗಲೂ ಲೆಕ್ಕ ಆದಮೇಲೆ ಕರೆಕ್ಟಾಗಿ ಮಾಡಿದ್ದೀನಿ. ಕರೆಕ್ಟಾಗಿ ಪವರ್ ಆಫ್ -2 ಈಕ್ವಲ್ಸ್ 1/. ಗೊತ್ತಾಯ್ತಾ ಇವಾಗ? ಕಾಣಿಸ್ತಾ ಇದೆ ಈಗ? ಹಾಂ, ax ಕ್ಯೂಬ್ಡಾ ax ಸ್ಕ್ವೇರ್ಡಾ? ಹೇಳ್ತೀನಿ ಜನರಲ್ ಪ್ರಿನ್ಸಿಪಲ್. ಕ್ಯೂಬ್ ಆಮೇಲೆ ಪ್ಲಸ್ ಇಟ್ಕೊಂಡು ಮಾಡಬೇಕು. ಈಗ ಪ್ಲಸ್ ಡಿವಿಡೆಂಡನ್ನ ಟರ್ಮ್ ಥರ ಕೊಟ್ಟಿಲ್ಲ, ಅಂದರೆ bx ಸ್ಕ್ವೇರ್ಡ್ ಇಲ್ವಾ? ವಾಟ್ ಇಟ್ ಈಸ್ ಗಿವನ್ ಅಸ್. ಓಕೆ, ಈ ಉತ್ತರ ಯಾರ್ಯಾರು ಬಂದಿದೆ? ಇಟ್ ಈಸ್ ಎ ಸ್ಟೇಟ್ಮೆಂಟ್ ಸೊ ಇನ್ ವಿಚ್ ಯು ಆರ್ ಪರ್ಫಾರ್ಮಿಂಗ್ ಮ್ಯಾಥಮ್ಯಾಟಿಕಲ್ ಆಪರೇಷನ್ಸ್. ಕೂಡೋದು ಕಳೆಯೋದೆಲ್ಲ ಮಾಡ್ತಾ ಇದ್ದೀರಾ. 3 ಟರ್ಮ್ ಇದೆ. ಯಾರು? x ಟು ದಿ ಪವರ್ ಆಫ್ 4 ax ಒಂದೇ ಟರ್ಮ್ ಇದ್ದರೆ ಅದನ್ನು ಮಾನೋ. bx ಸ್ಕ್ವೇರ್ಡ್ 2 ಟರ್ಮ್ ಇದ್ದರೆ x b. ಇದಕ್ಕೆ ಅಲ್ಲಿಂದ ಹೋಗ್ತಾ 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 ಅಂತ ಹೇಳ್ತೀವಿ. a b c x ಇದೆ ಅಷ್ಟೇ. ನೋಡಿ, ಫಸ್ಟ್ ಟರ್ಮ್ನಲ್ಲಿ ತಗೊಳ್ಳೋದು. ಟ್ರಿಪಲ್ ಅಂದರೆ 3 ಸತಿ 1 ax ಕ್ಯೂಬ್ಗೆ, bx ಕ್ಯೂಬ್ ಸ್ಕ್ವೇರ್ಡ್ಗೆ, ನೆಕ್ಸ್ಟು ಸೊ ಸೆಕೆಂಡ್ ಎಕ್ಸ್ಪ್ರೆಷನ್ಗೆ ಅಲ್ಲಿ ನಾವು ಅರ್ಥಮೆಟಿಕಲ್ ಕಲ್ತಿದ್ವಲ್ಲ 4. ಅಯ್ಯೋ ಯಾರೋ ಬಂದ್ಬಿಟ್ರಲ್ಲ ಇವರು, ಹಿಂಗೆ ಹಾಕ್ಕೊಂಡು ಹೊಟ್ಟೋಗ್ತಾರೆ ಅವ್ರು. ಇವಾಗ ಹೋದ್ಮೇಲೆ ಈಗ ನೋಡಿ, ಇಲ್ಲಿ 4 + 8 + 6/3 ಅಂತ ಬರೆದ್ರೆ ಅರ್ಥ ಏನಾಗಿದೆ ಹೇಳಿ? ನೆಕ್ಸ್ಟ್ ಸೇಮ್ -4 8. ಸೊ ಡಿವಿಷನ್ ಆಫ್ ಎನ್ ಆಬ್ಜೆಕ್ಟ್ ಬಟ್ ಈಸ್ ನಥಿಂಗ್ ಬಟ್ ಇಲ್ಲ. ಯಾಕೆ ಅಂತಂದರೆ 1/3 × 4 + 8 + 6 ಹೌದಾ? ಸೊ ನಮ್ಮದು ಡಿಸ್ಟ್ರಿಬ್ಯೂಟಿವ್ ಲಾ ಓಕೆ, e + c + d ಇದ್ದರೆ -2b ಅದೇ ಥರ ಇಲ್ಲಿ ಬರೆದ್ರೆ ಏನಾಗುತ್ತೆ? 1/3 × 4 + 1/3 + 1/3 × 6 ಅಂದರೆ 4 is also divided by 3. Next 8 is also divided by 3 and then 6 is also divided by 3. So when I have x cubed minus 3x squared plus x more term is divided by only one term ಆದರೆ ನಾ ಈ ರೂಲ್ನ ಉಪಯೋಗಿಸ್ಬೋದು. ಆ ರೂಲ್ ಉಪಯೋಗಿಸಿದ್ರೆ ಹೆಂಗೆ ಬರ್ಕೊಳ್ತೀವಿ ಅಂತ ನೋಡಿ. ಈಗ that means what rule are we using? We are using distributive law of multiplication by putting a denominator. ಅಂದರೆ -3 -4 ಆ ಥರ ಇಟ್ಕೋಬೇಕು. ನನಗೆ 3/3 ಅಂದರೆ ಏನದು? ಇಟ್ ಇಸ್ ಎ ಪ್ಲಸ್ಸು ಮೈನಸ್ ಅಲ್ಲಿ ಬಾಯಲ್ಲಿ ಹೇಳ್ಕೊಂಡು ಹೋಗಬೇಕು. ಗೊತ್ತಾಯ್ತಾ? ಎ ಕ್ಯಾನ್ ಬಿ ಎನಿವೆ. ದೇರ್ಫೋರ್ ಡಿಸ್ಟ್ರಿಬ್ಯೂಷನ್ ಲಾ ಅಪ್ಲೈ ಮಾಡೋದು. +4 ಆ +5 -5 ಫಸ್ಟ್ ಕ್ಯಾನ್ಸಲ್ ಮಾಡ್ಕೊಂಬಿಡೋದು. -9 ಒಂದು I can write 0. Term can be divided by the denominator. So I will write 3. 3ರಲ್ಲಿ 2 ಹೋದರೆ 1. ಮೈನಸ್ ನೋಡಿ, ಎಲ್ಲಿ ಮೈನಸ್ ಬರ್ತಿದ್ದೀನಿ? ಫ್ರ್ಯಾಕ್ಷನ್ ಬಾರ್ ಹತ್ರ 6 1 7 7ರಲ್ಲಿ 1 ಹೋದರೆ 6. ಸೊ ದೇರ್ಫೋರ್ ಆನ್ಸರು -5. ಈಗ ನೋಡಿ ಅದು -4a ಅದಕ್ಕೆ +cx + 6d. 3 ಪ್ರಾಬ್ಲಮ್. ಡೂ ಇಟ್ ನಾವು ಮಾಡಿ ಅದನ್ನು. ಸೊ ಹಾಕಿದಾಗ ಇದು ಹಾಕ್ಕೊಳ್ಳೋದು ಅಲ್ಲಿ ಇಲ್ಲಂದರೆ ಇಲ್ಲಿಂದ x³ ಎಲ್ಲ ಹುಡ್ಕೊಂಡು ಹೋಗ್ಬಿಟ್ಟು ಅದು ಬರೆಯೋದು ಅದೆಲ್ಲ ಮಾಡಬಾರ್ದು. ಗೊತ್ತಾಯ್ತಾನಪ್ಪ? ಶುಡ್ ನೆವರ್ ಡೂ ಲೈಕ್ ದಟ್.
should always organize it like this in columns of variables. ಇದಕ್ಕೆ ಏನಂತ ಕರಿತೀವಿ? ಕಾಲಮ್ಸ್ ಆಫ್ ದಿ ಟರ್ಮ್ಸ್. ಆ್ಯಕ್ಚುಲಿ ಟರ್ಮ್ಸ್ ಇದು, ವೇರಿಯಬಲ್ಸ್ ಅಲ್ಲ, ಯಾಕೆಂದರೆ ಟರ್ಮಲ್ಲೇ ವೇರಿಯಬಲ್ಸ್ ಇದೆ. ಕಾಲಮ್ಸ್ ಆಫ್ ಡಿಫರೆಂಟ್ ವೇರಿಯಬಲ್ಸ್, ಸರ್ ಕಾಲಮ್ಸ್ ಆಫ್ ಡಿಫರೆಂಟ್ ಟರ್ಮ್ಸ್. ಟರ್ಮ್ ವೈಸ್ ಕಾಲಮ್ ಅಂತ ಕರಿತೀವಿ ಇದಕ್ಕೆ. ಟರ್ಮ್ ವೈಸ್ ಕಾಲಮ್ ಮಾಡಿಕೊಂಡು ಅದ್ರ ಕೋಎಫಿಷಿಯೆಂಟ್ಸ್ನ ಡಿಟ್ಯಾಚ್ ಮಾಡಿ ಬರ್ಕೊಳ್ಳೋದು. ದಿಸ್ ಈಸ್ ಡಿಟ್ಯಾಚಿಂಗ್ ದಿ ಕೋಎಫಿಷಿಯೆಂಟ್ಸ್ ಆ್ಯಂಡ್ ಡೂಯಿಂಗ್. ಈಗ ನೆಕ್ಸ್ಟು ಸಬ್ಟ್ರಾಕ್ಷನ್ ಅಂದರೆ ಏನು ಅಂತ ತೋರಿಸ್ಬೇಕು. ಮುಂಚೆ ಇನ್ನೊಂದು ಲೆಕ್ಕ, ಒಂದು ಲೆಕ್ಕ ತೋರಿಸೋದು, ಇನ್ನೊಂದು ಲೆಕ್ಕ ನಿಮಗೆ ಕೊಡೋದು. ಮಾಡ್ತಾನೆ ಇರೋದೆ ಲೆಕ್ಕ, ಬರೋ ತನಕ ಮಾಡ್ತಾ ಇರೋದು. ಡಿವಿಡೆಂಡಲ್ಲಿ ಎಷ್ಟು ಟರ್ಮ್ ಇದ್ದಾರೆ? ಡಿವಿಡೆಂಡಲ್ಲಿ ಎಷ್ಟು ಟರ್ಮ್ ಇದ್ದಾರೆ? ಇಬ್ಬರಿದ್ದಾರೆ. ಡಿವಿಸರಲ್ಲಿ ಒಬ್ಬರೇ ಇದ್ದಾರೆ. ಸೊ ಎ ಪ್ಲಸ್ ಬಿ ಬೈ ಸಿ ಅಂತಂದರೆ ಎ ಬೈ ಸಿ ಬಿ ಬೈ ಸಿ. ಆದರೆ ಏನಾಗೋಯ್ತು ಸಂಕಟ, ನ್ಯೂಮರಿಕಲ್ ಕೋಎಫಿಷಿಯೆಂಟ್ ಫ್ರ್ಯಾಕ್ಷನ್ ಬಂದರು. ಬಟ್ ಫ್ರ್ಯಾಕ್ಷನ್ ಡಿವಿಷನ್ ಗೊತ್ತಿದ್ದಲ್ಲ ನಿಮಗೆ? ಫ್ರ್ಯಾಕ್ಷನ್ ಡಿವಿಷನ್ ಗೊತ್ತಲ್ಲ, ಹೆಂಗೆ ಮಾಡ್ತೀರಾ? ಹಾಫ್ ಡಿವೈಡೆಡ್ ಬೈ 4 ಅಂತ ಕೊಟ್ಟರೆ ಏನು ಮಾಡೋದು? ಇದನ್ನು 4/1 ಅಂತ ಬರ್ಕೊಂಡ್ರೆ ಆಯಿತು ಲೆಕ್ಕನ. ಬರ್ಕೊಂಡ್ರೆ ಆದ ತಕ್ಷಣ ಹೇಳಿ, ಐ ವಿಲ್ ಗಿವ್ ಯು ದಿ ಹಿಂಟ್ ಸೊ ದಟ್ ಯು ವಿಲ್ ಬಿ ಏಬಲ್ ಟು ಡೂ ಇಟ್. ಆಯಿತಾ? ಈಗ ನೋಡಿ ಇಲ್ಲಿ, ಆಲ್ ಆಫ್ ಯು ಪ್ಲೀಸ್ ಅಬ್ಸರ್ವ್. ಈಗ ಇಲ್ಲಿ ಏನಪ್ಪ ಅಂದರೆ ಪ್ರಾಬ್ಲಮ್ ಈಸ್ ದಿ ಸೇಮ್, ಓನ್ಲಿ ಥಿಂಗ್ ಈಸ್ ನ್ಯೂಮರಿಕಲ್ ಕೋಎಫಿಷಿಯೆಂಟ್ಸಲ್ಲಿ ಫ್ರ್ಯಾಕ್ಷನ್ಸ್ ಇದೆ. ನ್ಯೂಮರಿಕಲ್ ಕೋಎಫಿಷಿಯೆಂಟ್ಸಲ್ಲಿ ಏನಿದೆ? ಫ್ರ್ಯಾಕ್ಷನ್ಸ್ ಇದೆ. ಸೊ ಅದೇ ಥರ ವೇರಿಯಬಲ್ಸ್ ಕಾಲಮ್, ಟರ್ಮ್ಸ್ದು ಕಾಲಮ್ ಮಾಡಿಕೊಂಡು ಕೋಎಫಿಷಿಯೆಂಟ್ ಹಾಕ್ಕೊಂಡು ಪಕ್ಕದಲ್ಲಿ ಈ ಥರ ಒಂದು ಗೀಟ್ ಹಾಕ್ಕೊಂಡು ಆ ಫ್ರ್ಯಾಕ್ಷನ್ ಕೋಎಫಿಷಿಯೆಂಟ್ನ ಪ್ರಾಬ್ಲಮ್ ಥರ ಬರ್ಕೋಬೇಕು. ಫ್ರ್ಯಾಕ್ಷನ್ ಪ್ರಾಬ್ಲಮ್ ಥರ ಎರಡು, ಈ ಫ್ರ್ಯಾಕ್ಷನ್ 1/3 ಏನು ಬರುತ್ತೋ ಅದಕ್ಕೆ ಎಲ್ ಸಿ ಎಮ್ ಕಂಡು ಹಿಡ್ಕೊಂಡ್ಬಿಟ್ಟು ಕೂಡಬೇಕು. ಗೊತ್ತಾಯ್ತಾ? ಸೊ ಒಂದು ಟರ್ಮಿಗೆ ತೋರಿಸ್ತೀನಿ ನಾನು, ನೀವು ಮಿಕ್ಕಿದ ಟರ್ಮ್ಗೆಲ್ಲ ಅದೇ ಥರ ಮಾಡಬೇಕು. ಗೊತ್ತಾಯ್ತಾ? ಯು ಅಂಡರ್ಸ್ಟ್ಯಾಂಡ್ ದಿಸ್? ಓಕೆ, ಪ್ಲೀಸ್ ಅಬ್ಸರ್ವ್. ನಾವು ಇಲ್ಲಿ ಮೇಲಿಗೆ ಜಾಗ ಇಲ್ಲ, ಆದ್ದರಿಂದ ನಾನು ಇಲ್ಲಿ ಕೆಳಗೆ ಬರುತ್ತೀನಿ. ಯಾವ್ಯಾವ ಟರ್ಮ್ಸ್ ಇದೆ ನೋಡಿ ಇಲ್ಲಿ, ಫಸ್ಟ್ ಅಬ್ಸರ್ವ್ ಮಾಡ್ಕೊಳ್ಳಿ. ಫಸ್ಟ್ ಏನಿದೆ? ಎ ಕ್ಯೂಬ್ ಇದೆ. ಆಮೇಲೆ ಏನಿದೆ? ಎ ಸ್ಕ್ವೇರ್ ಬಿ ಇದೆ, ವೈ ಸ್ಕ್ವೇರ್. ಆಮೇಲೆ ಏನು ಬರೀ, ಓಕೆ. ಈ ಕಡೆಗೆ ಬಂದಾಗ ಏನಿದೆ? ಎ ಸ್ಕ್ವೇರ್ಡ್ ಬಿ ಇದೆ. ಆಮೇಲೆ ಎ ಬಿ ಸ್ಕ್ವೇರ್ಡ್ ಒಂದಾಯ್ತು. ಏನು ಬಂತು? ಎ ಬಿ ಸ್ಕ್ವೇರ್. ಬಿ ಕ್ಯೂಬ್ ಇದ್ದೇ ಇದೆ. ಎ ಸ್ಕ್ವೇರ್ಡ್ ಬಿ ಮುಂಚೆನೇ ಇತ್ತು, ಎ ಬಿ ಸ್ಕ್ವೇರ್ಡ್ ಇರಲಿಲ್ಲ, ಬರ್ಕೊಂಡೆ. ಬಿ ಕ್ಯೂಬ್ ಇದೆ, ಅದರಿಂದ ಬರ್ಕೊಳ್ಳಿಲ್ಲ. ಯಾವುದಪ್ಪ? ಯಾವ್ದು ಬಿ ಸ್ಕ್ವೇರ್ಡ್? ಅದಿರಲಿ, ಆಮೇಲೆ ಅದು ಇನ್ನು ನಾನು ಇಲ್ಲಿ ಈ ಟರ್ಮಿಗೆ ಬಂದೆ, ಈ ಎಕ್ಸ್ಪ್ರೆಷನ್ಗೆ ಬಂದಿಲ್ಲ. ಈಗ ನೆಕ್ಸ್ಟ್ ಟರ್ಮಿಗೆ ಬರ್ಬೇಕು. ಈಗ ನಾನು ಈಗ ಎ ಕ್ಯೂಬ್ ಇದೆ, ಎ ಬಿ ಸ್ಕ್ವೇರ್ಡೂ ಇದೆ, ವೈ ಸ್ಕ್ವೇರ್ಡ್ ಬೈ ವೈ ಸ್ಕ್ವೇರ್ಡ್. ಎಲ್ಲ ವೇರಿಯಬಲ್ ಯಾರ್ಯಾರು ಟರ್ಮ್ಸ್ ಇದ್ದಾರೆ ಅಂತ ಹಾಕ್ಕೋಬೇಕು. ಇನ್ನು ನೋಡಿ, ಇಲ್ಲಿ ಒಂದೊಂದ್ರಲ್ಲಿ ಮೂರೇ ಟರ್ಮ್ ಇದ್ರು ಮೂರು ಎಕ್ಸ್ಪ್ರೆಷನ್ ಸೇರಿ 5 ಟರ್ಮ್ ಬಂತು. 3 ಎಕ್ಸ್ಪ್ರೆಷನ್ ಸೇರಿ 5 ಟರ್ಮ್ ಬಂತು. ಸೊ ಫಸ್ಟ್ ಎಕ್ಸ್ಪ್ರೆಷನ್ನಲ್ಲಿ ಎ ಕ್ಯೂಬ್ಗೆ ಎಷ್ಟು? ಹಾಫ್ ಅಲ್ಲ, ಎ ಕ್ಯೂಬ್ಗೆ ಹಾಫ್. ಎ ಕ್ಯೂಬ್ಗೆ ಎಷ್ಟಿದೆ? ಹಾಫ್ ಕೋಎಫಿಷಿಯೆಂಟು. ಸೆಕೆಂಡ್ ಟರ್ಮ್ನಲ್ಲಿ ಎ ಕ್ಯೂಬ್ಗೆ ಯಾರು? ಗೊತ್ತಾಯ್ತಾ? ಏನಮ್ಮ ಆಯ್ತಾ? ವೆರಿ ಗುಡ್, ವೆರಿ ಗುಡ್. ಮಾಡಿ ಮಾಡಿ ಮಾಡಿ. ಎಷ್ಟಾಯಿತು? -1. ಸೊ ಇಲ್ಲಿಗೆ ಬಂದಾಗ ಕೆಳಗಡೆಗೆ
-1 a ಕ್ಯೂಬ್ ಅಂದರೆ -a ಕ್ಯೂಬ್ ಅಂತ ಬರುತ್ತೆ. ಗೊತ್ತಾಯ್ತಾ? ಸೊ ಈಗ ಎಲ್ಲ ಟರ್ಮ್ಗೂ ಕೋಎಫಿಷಿಯೆಂಟ್ಸ್ ಬರೆದು ರೆಡಿ ಮಾಡಿ. ಈಗ ಅದೇ ಥರ ಇಲ್ಲಿ ಬಲಗಡೆಗೆ ಫ್ರ್ಯಾಕ್ಷನನ್ನು ಕೂಡಿ ಕಳೆದು ಮಾಡ್ಕೋಬೇಕು. ಓಕೆ, ಇದು ಅಂಡರ್ಸ್ಟ್ಯಾಂಡ್? ಸೊಟ್ರಿಗೆ ಗೊತ್ತಾಗ್ಲಿಲ್ವಾ? ಏನು ಗೊತ್ತಾಗಲಿಲ್ಲ? ಹೆಂಗೆ ಮಾಡಿದೆ ಅಂತ ನಾ ಇದು ಅಲ್ಲಮ್ಮ, ನೆನ್ನೆ ಎಲ್ಲ ಅರ್ಥಮೆಟಿಕಲ್ಲಿ ಅಷ್ಟು ದೊಡ್ಡ ದೊಡ್ಡ ಲೆಕ್ಕ ಫ್ರ್ಯಾಕ್ಷನ್ಸ್ ಹೇಳ್ಕೊಟ್ಟಿದೆ. ಇದು ಹಾಫು, ಇದು -3/2. ಸೊ ಇದನ್ನು ಹೆಂಗೆ ಸಿಂಪ್ಲಿಫೈ? ಎರಡನೇ ಸ್ಟೆಪ್ಪಲ್ಲಿ ಎಲ್ಲ ತಪ್ಪು ಮಾಡಿರ್ತಾರೆ. 2 ಮೈನಸ್ ಇದೆ, ಅಲ್ಲಿ ಮೈನಸ್ ಇದೆ, ಮತ್ತೆ +/- ಬರುತ್ತೆ. ಅದನ್ನೆಲ್ಲ ತಪ್ಪು ಮಾಡಿರ್ತಾರೆ ನಮ್ಮ ಫ್ರೆಂಡ್ಗಳು, ಸ್ಪೆಷಲ್ ಹುಡುಗರುಗಳು. m2 / 2 ಅಂದರೆ 1 × 1 1 ಅಂತ. ಇಲ್ಲಿ ಮೈನಸ್ ಇದೆ, ಮೈನಸ್ ಹಾಕ್ಕೊಳ್ಳೋದು. ಓಕೆ, 2 ಅಂದರೆ 1. ಸೊ ನ್ಯೂಮರೇಟರ್ -3ನ × 1 ಅಂತ. ಆ 1 ಬರ್ದಿಲ್ಲ ಅಷ್ಟೇ. ಗೊತ್ತಾಯ್ತಾ? ಮಾಡಿ ಈಗ. ಈಗ ನೋಡಿ, ಇಲ್ಲಿ ಸೆಕೆಂಡ್ ಎಕ್ಸ್ಪ್ರೆಷನ್ ಹೆಂಗೆ ಬರ್ಕೊಳ್ತೀರಾ ನೋಡಿ. ಇಲ್ಲಿ ಮೈನಸ್ ಆದಮೇಲೆ ಕೆಲಸ ಜಾಸ್ತಿ ಇದ್ದಾಗ ಬ್ರಾಕೆಟ್. ಯಾಕೆ? ಈ ಮೈನಸ್ಸನ್ನು ಈ ಮೈನಸ್ಸು ಮಲ್ಟಿಪ್ಲೈ ಮಾಡಬೇಕು. ಅದಕ್ಕೋಸ್ಕರ ಏನು ಮಾಡಬೇಕು? ಇಲ್ಲಿ simplification of the fraction. ಅದು to the power of 4/y². ಯಾಕೆ ನೋಡಿ, ಇಲ್ಲಿ ಡಿನಾಮಿನೇಟರ್ ಬೈ ಡಿನಾಮಿನೇಟರ್ ಕ್ಯಾನ್ಸಲ್ ಆಗುತ್ತೆ. ಸಾರಿ, ಅದನ್ನು ಹೇಳಕ್ಕೆ ಹೋಗ್ತಾ ಬರೆದ್ಬಿಟ್ಟೆ. ಇಲ್ಲಿ ನೋಡಿ, ಇಲ್ಲಿ ಡಿನಾಮಿನೇಟರ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಸೇಮ್ ಇದ್ದರೆ ಅಲ್ಲೇ ಕ್ಯಾನ್ಸಲ್ ಮಾಡ್ಬೋದು. ಅದನ್ನು ಮತ್ತೆ ಬರ್ಕೋಬೇಕಾಗಿಲ್ಲ. ಡಿನಾಮಿನೇಟರ್ ಸೇಮ್ ಇದ್ದರೆ ಕ್ಯಾನ್ಸಲ್. ಪ್ರಾಕ್ಟೀಸ್ ಮಾಡ್ಕೊ. ಮೈನಸ್ ಏನಾಗುತ್ತೆ? 3/1/3. ಇಲ್ಲೂ ಅಷ್ಟೇ, ನ್ಯೂಮರೇಟರ್ ಮೇಲ್ ಬರುತ್ತೆ. ಡೌಟ್ ಬಂದ್ಬಿಟ್ರೆ ಏನು ಮಾಡ್ಕೊಳ್ಳೋದು? 3/1 ಅಂತ ಹಾಕ್ಕೊಂಡು ಇಂಟು 2/3 ಅಂತ ಹಾಕ್ಕೊಂಡು ಅವಾಗೇನು ಬರುತ್ತೆ? ಇದು ಮಾಡಿ ಲೆಕ್ಕ ಹೆಂಗೆ ಹಾಕಬೇಕಂದ್ರೆ ಡಿನಾಮಿನೇಟರ್ ಆಫ್ ಡಿನಾಮಿನೇಟರ್ ಕಮ್ಸ್ ಟು ನ್ಯೂಮರೇಟರ್ ಅಂತ ಮೇಲೆ ಹಾಕ್ಕೋಬೇಕು. ನ್ಯೂಮರೇಟರ್ ಬೈ ನ್ಯೂಮರೇಟರ್ ಕ್ಯಾನ್ಸಲ್ ಮಾಡಬೇಕು. ಹಂಗೆ ಕ್ವಿಕ್ಕಾಗಿ ಬರಬೇಕು. ಓಕೆ, ಸೊ ಎಷ್ಟು ಬಂತಿದ್ದು? +2 x³ ಕ್ಯಾನ್ಸಲ್ ಆಯಿತು. y² -2 ಆಯಿತು. ಎಷ್ಟಾಯ್ತದು? ಸೊ ಉತ್ತರ ಬಂತು.